ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅಶ್ವಿನು ಎಲ್ಲಾರ ಮುಂದೆ ಅವಳು ಗರ್ಭಕೋಶನೇ ಇಲ್ಲ ಅಂದಿದ್ದಕ್ಕೆ ನೀವೇ ಅದಕ್ಕೆ ಕಾರಣ ಅಂತ ಅರ್ಜುನ್ ಹೇಳ್ತಿದ್ದಾನಲ್ಲ ಅದಕ್ಕೆ. ಅಲ್ಲ ಅತ್ತೆ, ಸೇವಂತಿಗೆ ಗರ್ಭಕೋಶ ಇಲ್ಲ ಅನ್ನೋ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ. ಆ ವಿಚಾರ ನಿಮ್ಗೆ ಗೊತ್ತಿತ್ತು? ಓ, ನೀವು ಸೇವಂತಿ ದುಃಖ ಪಡ್ತಾಳೆ, ಅವಳಿಗೇನಾದ್ರೂ ಆಗುತ್ತೆ ಅಂತ ಇಷ್ಟ ದಿನ ಮುಚ್ಚಿಟ್ಟಿದ್ರಿ ಅಲ್ವಾ? ಇವಾಗ ನೋಡಿ ಅದಕ್ಕೇನ್ ಬೆಲೆ ಸಿಕ್ತು? ನೀವು ಸೇವಂತಿ ಚೆನ್ನಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡಿದ್ರಿ, ಆದ್ರೆ ಅದ್ಯಾವುದು ಅರ್ಜುನ್ ಮಾವನ್ಗೆ ಅರ್ಥನೇ ಆಗ್ಲಿಲ್ವಲ್ಲ? ಅದೇನೋ ಹೇಳ್ತಾರಲ್ಲ, ಮುತ್ಕೊಟ್ಟವಳು ಬಂದಾಗ ತುತ್ಕೊಟ್ಟವಳನ್ನ ಮರ್ತು ಬಿಟ್ರು ಅಂತ, ಅದು ನಿಜ ಆಗ್ಬಿಡ್ತು ನೋಡು. ಹೌದು ಚಿಕ್ಕಿ, ಅದ್ರಲ್ಲೂ ಅರ್ಜುನ್ ಬಾವ ತುಂಬಾನೇ ಆಡ್ತಿದಾರಪ್ಪ. ಮತ್ತಿನ್ನೇನು, ಬರೀ ಅವನ ಹೆಂಡತಿ ಮಾತ್ರ ಸುಖವಾಗಿರ್ಬೇಕು, ಬೇರೆಯವರೆಲ್ಲ ಏನಾದ್ರೂ ಪರವಾಗಿಲ್ಲ ಅಲ್ವಾ ಅದ್ಕೆ? ಈಗ ನೀವೇ ನೋಡಿ, ಅವನ ಹೆಂಡತಿಯಿಂದ ಪೂಜಾ ಮಗು ಸತ್ತೋಯ್ತಲ್ಲ ಅನ್ನೋ ಚಿಂತೆ ಅವನಿಗಿಲ್ವೇ ಇಲ್ಲ, ದುಃಖನೂ ಇಲ್ಲ. ಅಯ್ಯೋ ನನ್ನ ಹೆಂಡತಿಗೆ ಏನಾಗೋಯ್ತೋ ಅಂತ ಬಾಯ್ ಬಡ್ಕೋತಾನೆ. ಆಮೇಲೆ ಅಶ್ವಿನ್ ಹತ್ರ ಬಂದು ನೀನ್ ಸಾರಿ ಕೇಳು ಸೇವಂತಿ ಹತ್ರ, ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳು ಅಂತ ಹೇಳ್ತಾನೆ. ಅದ್ ಹೇಗೆ ಹೇಳಕ್ಕಾಗತ್ತೆ ಅದಕ್ಕೆ? ನನ್ಗಿನ್ನೇನು ಬೇಜಾರಿಲ್ಲ ಅದಕ್ಕೆ. ಅಲ್ಲ ಅದಕ್ಕೆ, ಸೇವಂತಿ ಮಾಡಿದ ತಪ್ಪಿಗೆ ಮನೆಯವರೆಲ್ಲ ನಿಮ್ಮನ್ ಕೆಟ್ಟವರಾಗಿ ಮಾಡ್ಬಿಟ್ರು. ಅಶ್ವಿನ್ ನಿಮ್ಮನ್ನೇ ಬೈದ,